ಖಂಡಿತವಾಗಿಯೂ ಕೂಡ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಮಾತನಾಡುವಂಥದ್ದಿದೆ. ಇವತ್ತಿನ ಸಂದರ್ಭದಲ್ಲಿ ನಮಗೆ ಬನ್ನಂಜೆ ಗೋವಿಂದಾಚಾರ್ಯ ಯಾಕೆ ಅಷ್ಟು ಮುಖ್ಯ ಆಗ್ತಾರೆ ಅನ್ನೋಂಥ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಮಾತನಾಡಿದ್ವಿ. ಇದರ ಜೊತೆಗೆ ನಿಮ್ಮ ಜೊತೆಯಲ್ಲಿ ಉಪನಿಷತ್ತು ಬಗ್ಗೆ, ಭಾಷೆಯ ಬೆಳವಣಿಗೆ ಬಗ್ಗೆ, ಹೀಗೆ ಸಾಕಷ್ಟು ವಿಚಾರಗಳನ್ನು ನನಗೆ ಮಾತನಾಡುವಂಥದ್ದಿದೆ. ಬಹುತೇಕವಾಗಿ ಮುಂಬರುವಂಥ ದಿನಗಳಲ್ಲಿ ಅದಕ್ಕೂ ಕೂಡ ಸಂದರ್ಭ ಮತ್ತು ಅವಕಾಶ ಒದಗಿ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೇಳೋದಂದರೆ, ನಿಮಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಅಥವಾ ನೀವು ಪ್ರತಿದಿನ ಹೇಳಿಕೊಳ್ಳುವಂಥ ಉಪನಿಷತ್ತಿನ ಯಾವುದಾದ್ರೂ ಒಂದು ಶ್ಲೋಕ ಮತ್ತು ಅದರ ಅರ್ಥದೊಂದಿಗೆ ಈ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ ಅಂತ. ನನಗೆ ಉಪನಿಷತ್ತಲ್ಲಿ ಸಮಾನಿವ ಆಕೃತಿ ಸಮಾನ ಹೃದಯಾನಿವಹ ಸಮಾನ ವಸ್ತುವೋ ಮನೋ ಯಥಾವಸ್ತು ಸಹಾಸತಿ ಅನ್ನೋದೊಂದು ಕೊನೆಯ ಸೂಕ್ತಗಳಲ್ಲಿ ಖಿಲಸೂಕ್ತಾನಿ ಅಂತ ಕರೀತಾರೆ. ಆ ಖಿಲಸೂಕ್ತದ ಕೊನೆಯ ಮಂತ್ರ ಇದು. ಸಮಾನಿವ ಆಕೃತಿ ಸಮಾನ ಹೃದಯಾನಿವಹ. ನಾವು ಸಮಾನವಾದ ಮನಸ್ಸುಗಳಲ್ಲಿ ಇರೋಣ. ನಮ್ಮಲ್ಲಿ ಸಮಾನವಾದ ಹೃದಯದಲ್ಲಿ, ನಮ್ಮಿಬ್ಬರ ಹೃದಯದಲ್ಲಿ ಸಮಾನತೆ ಅನ್ನೋದು ಇರಲಿ. ಸಮಾನ ವಸ್ತುವೋ ಮನೋ, ನಮ್ಮ ಮನಸ್ಸು ಯಾವಾಗಲೂ ಕೂಡ ಸಮಾನತೆಯ ಬಗೆಗೆ, ಸಮಾನ ಚಿಂತನೆಯ ಬಗೆಗೆ ಇರಲಿ. ಯಥಾವಸ್ತು ಸಹಾಸತಿ, ನಮ್ಮಲ್ಲಿ ಅದು ಇರಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ. ನಮ್ಮಲ್ಲಿ ಇದು ಬಹಳ ಮುಖ್ಯವಾದ. ಇದನ್ನೇ ಸಂಗಚ್ಛದ್ವಂ ಸಂವದಧ್ವಂ ಸಂವೋಮನಾಂಸಿ ಜಾನತಾಂ ದೇವಾಭಾಗಂ ಯಥಾಪೂರ್ವೇ ಸಂಜಾನಾನ ಉಪಾಸತೆ ಅಂತ ಅನ್ನೋದು ಮಾತಿದೆ. ಸಂಗಚ್ಛದ್ವಂ, ನಾವೆಲ್ಲ ಒಟ್ಟಿಗೆ ನಡೆಯೋಣ ಅಂತ. ಸಂವದಧ್ವಂ, ನಾವೆಲ್ಲ ಒಟ್ಟಿಗೆ ಮಾತಾಡೋಣ. ಅಂದರೆ ಇದನ್ನು, ಈ ಐಕ್ಯತೆ ಇದೆಯಲ್ಲ, ಈ ಐಕ್ಯತಾ ಮಂತ್ರ ಅಂತ ಅದು ನಾನು ಕರಿತೀನಿ. ಈ ಐಕ್ಯತೆ ಅನ್ನೋದು ಇವತ್ತು ಭಾರತಕ್ಕೆ ಬೇಕು, ಕರ್ನಾಟಕಕ್ಕೂ ಬೇಕು, ನಮ್ಮಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಈ ಐಕ್ಯತೆಯ ಸ್ವಲ್ಪ ಬೇಕು. ಈ ಕೆಸರನ್ನು ಎರಚಾಟದಿಂದ ಮುಕ್ತಿ ಆಗಬೇಕಾದ್ರೆ ನಾವು ಉಪನಿಷತ್ತುಗಳಿಗೆ, ವೇದದ ಮಂತ್ರಗಳಿಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಅನ್ನೋದು ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸಿ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಏನು ಆ ಪೂರ್ಣತ್ವದ, ಪೂರ್ಣ ಬ್ರಹ್ಮನ ಕಲ್ಪನೆ ಇದೆಯಲ್ಲ, ಆ ಪೂರ್ಣ ಬ್ರಹ್ಮತ್ವದ ಕಲ್ಪನೆ. ಸರ್ವಂ ಖಲ್ವಿದಂ ಬ್ರಹ್ಮ ಇರ್ಬೋದು, ಅಹಂ ಬ್ರಹ್ಮಾಸ್ಮಿ ಇರ್ಬೋದು, ಅಯಮಾತ್ಮ ಬ್ರಹ್ಮ ಅಂತ ಈ ಮಾತುಗಳೆಲ್ಲ ಒಟ್ಟಾಗಿ ಹೇಳೋದೇನು ಅಂದರೆ, ನಮ್ಮಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡಿದ್ದಾನೆ. ನಮ್ಮಲ್ಲಿ ಮೈತ್ರಿ ಭಾವನೆ ಬರಬೇಕು ಅಂತ. ಬುದ್ಧನ ಒಂದು ಸೂಕ್ತನಿದೆ, ಮೆತ್ತಿ ಸೂಕ್ತ ಅಂತ ಕರೀತಾರೆ ಅದನ್ನು. ಅದು ಮೈತ್ರಿ ಸೂಕ್ತ ಅನ್ನೂ ಕೂಡ ಅವನು ಹೇಳಿದ್ದಾನೆ. ಒಂದು ಕಡೆ ಒಂದು ತ್ರಿಪಿಟಕದಲ್ಲಿ ಬರುತ್ತೆ ಅದು. ಹೀಗಾಗಿ ನಾವು ಸಂಗಚ್ಛದ್ವಂ ಆಗೋಣ, ಸಂವದಧ್ವಂ ಆಗೋಣ, ಸಂಭವಮನಾಂಸಿ ಜಾನತ, ನಾವೆಲ್ಲ ಒಟ್ಟಿಗೆ ಮನಸ್ಸಿಟ್ಕೊಂಡು ನಾವು ಹೊರಡೋಣ ಆ ಕಡೆ. ಅದನ್ನೇ ನೆನಪಿಸ್ಕೊಳ್ಳೋಣ, ಅದರಲ್ಲಿ ಬದುಕೋಣ ಅಂತ. ಈ ರೀತಿ ಬದುಕೋದ್ರಲ್ಲಿ ಒಂದು ಸಮಾಜ, ಒಂದು ಕುಟುಂಬ, ಒಬ್ಬ ವ್ಯಕ್ತಿ, ಈ ವ್ಯಕ್ತಿ, ಕುಟುಂಬ, ಸಮಾಜ, ಸಮುದಾಯ, ರಾಷ್ಟ್ರದ ಒಟ್ಟು ಪರಿನಿವೇಶಕ್ಕೆ ಇವೆಲ್ಲವೂ ದಾರಿ ಅಂತ. ಈ ಎಲ್ಲ ದಾರಿ ಅಂತ ಹೇಳಿಕೊಟ್ಟಿದ್ದು ಉಪನಿಷತ್ತು. ಇದನ್ನು ಹೇಳಿಕೊಟ್ಟವರು ನಮ್ಮ ಪ್ರಾಚೀನ ಋಷಿಗಳು. ಆ ಋಷಿಗಳು ತೋರಿಸಿದ ದಾರಿಯಲ್ಲಿ ನಾವು ನಡಿಬೇಕು. ಅದೆಷ್ಟು ನಡೀತೀವೋ ಗೊತ್ತಿಲ್ಲ, ಆದರೆ ನಡೆಯುವ ಯತ್ನವನ್ನು ನಾವು ಮಾತ್ರ ಮಾಡಬೇಕು. ಖಂಡಿತವಾಗಿ ಕೂಡ ತುಂಬ ಅದ್ಭುತವಾದಂಥ ಮಾತುಗಳನ್ನು ಹೇಳಿದ್ರಿ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ನಮ್ಮ ಈ ಪಾಸಿಟಿವ್ ಪಲ್ಸ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ವಿ. ಇನ್ನೂ ಕೂಡ ಸಾಕಷ್ಟು ವಿಚಾರ ಚರ್ಚಿಸುವಂಥದ್ದು ಇದೆ. ನೀವು ಖಂಡಿತವಾಗಿ ನಮ್ಮ ಜೊತೆಲಿ ಇದೇ ರೀತಿಯಾಗಿರ್ತೀರಿ, ನೋಡ್ತೀರಿ ನಿರಂತರವಾಗಿ ಸುವರ್ಣ ನ್ಯೂಸ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ನ. ಅದೇ ರೀತಿಯಾಗಿ ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.